ಕಳೆದ ದಿನದ ಧ್ಯಾನದಲ್ಲಿ ಬಲಿಷ್ಠನಾದ ದೇವದೂತನನ್ನು ಕುರಿತು ನಾವು ಧ್ಯಾನಿಸಿದೆವು. ಈ ಬಲಿಷ್ಠನಾದ ದೇವದೂತನನ್ನು ಕುರಿತು ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಆತನು ಕರ್ತನಾದ ಯೇಸು ಕ್ರಿಸ್ತನಲ್ಲ, ಆತನು ದೇವದೂತನೇ ಎಂಬುದಾಗಿ ಹಲವಾರು ವಾಕ್ಯ ಭಾಗಗಳ ಮೂಲಕ ನಾವು ಧ್ಯಾನಿಸಿದೆವು. ಇಲ್ಲಿ ಆತನು ಮಾಡುವಂತ ಒಂದು ಪ್ರಕಟಣೆ ಅಥವಾ ಓತನ್ನ ಕುರಿತು ನಾವುಗಳು 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಗಮನಿಸುವಂತವರಾಗಿದ್ದೇವೆ. ಇಲ್ಲಿ ದೇವದೂತನು ದೇವರ ನಾಮದಲ್ಲಿ ಆತನು ಪ್ರಕಟಿಸುವಂತ ಪ್ರಕಟಣೆಯನ್ನ ನಾವುಗಳು ಅರ್ಥ ಮಾಡಿಕೊಳ್ಳಬಹುದು. ಗಮನಿಸಿರಿ, ಆತನ ಒಂದು ಪ್ರಕಟಣೆ ಹೇಗಿತ್ತು ಎಂಬುದಾಗಿ 5ರಿಂದ 7 ವಾಕ್ಯಗಳನ್ನ ನಾವು ಗಮನಿಸುವಾಗ ಆತನು ತಿಳಿಸುತ್ತಿದ್ದಾನೆ, ಪರಲೋಕವನ್ನ ಉಂಟು ಮಾಡಿದವನು. ಗಮನಿಸಿರಿ, ನಿಮ್ಮ ಸತ್ಯವೇದಗಳನ್ನು ನೀವು ಗಮನಿಸಿರಿ. ಪರಲೋಕದ ಕಡೆಗೆ ಎತ್ತಿ, ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ವಿವರಿಸುವುದನ್ನ ಕುರಿತು ನಾವುಗಳು ಗಮನಿಸಬಹುದು. ಇದರ ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ ಇನ್ನೂ ತಡವಾಗುವುದಿಲ್ಲ. ಅಂದರೆ ಸುರುಳಿಯನ್ನ ಬಿಚ್ಚಿದಾಗ ಕಂಡು ಬಂದಂತ ನಡೆದಂತ ನ್ಯಾಯ ತೀರ್ಪುಗಳು ಮತ್ತು ತುತ್ತೂರಿಯನ್ನು ಊದುವಾಗ ಜರುಗುವಂತ ನ್ಯಾಯ ತೀರ್ಪುಗಳು ಮುಂದೆ ನಾವು ಧ್ಯಾನಿಸಲಿದ್ದೇವೆ. 7 ಪಾತ್ರೆಗಳ ನ್ಯಾಯ ತೀರ್ಪುಗಳು, ಈ ನ್ಯಾಯ ತೀರ್ಪುಗಳು ಇನ್ನೂ ತಡವಾಗುವುದಿಲ್ಲ, ಅದು ನೆರವೇರುತ್ತದೆ, ಅದು ತ್ವರೆಯಾಗಿ ನೆರವೇರುತ್ತದೆ ಎಂಬ ಸಂಗತಿಯನ್ನ ಕುರಿತು ಒತ್ತು ಕೊಡುವ ಸಲುವಾಗಿ ಈ ಒಂದು ಪದಗಳನ್ನ ಅಥವಾ ಫ್ರೇಸ್ ಅನ್ನ ಆತನು ಬಳಸುತ್ತಿದ್ದಾನೆ ಎಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸೊ ಪ್ರಿಯ ಸಹೋದರ ಸಹೋದರರೇ, ಈ ವಾಕ್ಯಕ್ಕೆ ನಾವು ಹೆಚ್ಚು ಕೂಡಿಸುವುದನ್ನು ನಾನು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಪ್ರಕಟಣೆಯ ಗ್ರಂಥ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸ್ತದೆ. ಇದರೊಳಗೆ ನಾವು ಏನನ್ನು ಕೂಡ ಸೇರಿಸಬಾರದು ಮತ್ತು ಇದರಿಂದ ಏನನ್ನು ಕೂಡ ತೆಗೆಯಬಾರದು ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಆದ ಕಾರಣ ಈ ಒಂದು ವಾಕ್ಯ, ಅದರ ಹಿನ್ನೆಲೆ, ಅದರ ಬೆಳಕಿನಲ್ಲಿ ಈ ವಾಕ್ಯಗಳನ್ನ ನಾವು ನಮ್ಮ ಗಮನಕ್ಕೆ ಅರ್ಥ ಮಾಡಿಕೊಳ್ಳುವುದು ಬಹು ಪ್ರಾಮುಖ್ಯ ಮತ್ತು ಆ ರೀತಿಯಾಗಿ ನಾವು ತೆಗೆದುಕೊಳ್ಳುವುದು ಬಹು ಪ್ರಾಮುಖ್ಯ. ಸೊ ಈ ಒಂದು ದೂತನ ಅವನು ಮಾಡುವಂತ ಆ ಒಂದು ಓತೇನು, ಅವನು ಮಾಡುವಂತ ಆ ಒಂದು ಪ್ರಕಟಣೆ ಏನು ಎಂಬುದಾಗಿ ನೋಡುವಾಗ ಕರ್ತನ ಸಮಯ ಬಂದಿದೆ. ಕರ್ತನು ನ್ಯಾಯ ತೀರ್ಪು ಮಾಡುವಂತ ಸಮಯ ಬಂದಿದೆ. ಕರ್ತನು ತನ್ನ ಉದ್ದೇಶವನ್ನ ನೆರವೇರಿಸುವಂತ ಸಮಯ ಬಂದಿದೆ. ಇನ್ನು ತಡ ಮಾಡುವುದಿಲ್ಲ ಎಂಬ ಸಂಗತಿಯನ್ನು ಈ ಬಲಿಷ್ಠನಾದ ದೂತನು ಪ್ರಕಟಿಸುತ್ತಿದ್ದಾನೆ. ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರರೇ, ಈ ದೂತನ ಮೂಲಕ ಬಹಿರಂಗಪಡಿಸುತ್ತಿರ್ತಕ್ಕಂಥ ಈ ಒಂದು ಸಂಗತಿಗಳು, ಇದು ಒಂದು ಮರ್ಮವಲ್ಲ, ಇದೊಂದು ಪಜಲ್ ಅಲ್ಲ, ಬಹು ಕಷ್ಟವಾಗಿದೆ. ಪ್ರಕಟಣೆಯ ಗ್ರಂಥ ದೇವರ ವಾಕ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಲು ನನಗೆ ಬಹಳ ಕಷ್ಟವಾಗುತ್ತದೆ. ಆ ರೀತಿಯಾಗಿ ಈ ಒಂದು ವಾಕ್ಯ ಮಾತನಾಡುವುದಿಲ್ಲ. ಅದಕ್ಕೆ ಬದಲಾಗಿ ದೇವರು ತನ್ನ ಮರ್ಮಗಳನ್ನ ಈ ವಾಕ್ಯಗಳಲ್ಲಿ ಆತನು ಇಟ್ಟಿದ್ದಾನೆ. ಅದನ್ನ ನಾವು ನಿಧಾನವಾಗಿ ಓದುವಾಗ, ಪದೇ ಪದೇ ಓದುವಾಗ ದೇವರಾತ್ಮನ ಮೂಲಕ ಆ ಒಂದು ಮರ್ಮಗಳನ್ನ, ಆ ಒಂದು ರಹಸ್ಯಗಳನ್ನ ಮತ್ತು ನಮಗೆ ದೇವರ ಮಕ್ಕಳಾದಂತ ನಮಗೆ ಆತನು ವಿವರಿಸುತ್ತಾ ಹೋಗುತ್ತಾನೆ. ಆಗ ನಾವು ದೇವರಲ್ಲಿ ಇನ್ನು ಅಧಿಕವಾಗಿ ನಂಬಿಕೆ ಇಡುವಂತವರಾಗಿದ್ದೇವೆ, ಭರವಸೆ ಇಡುವಂತವರಾಗಿದ್ದೇವೆ. ಸೊ ಪ್ರಿಯ ಸಹೋದರ ಸಹೋದರರೇ, ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಕರ್ತನ ವಾಕ್ಯ ಮರ್ಮದಿಂದ ತುಂಬಿದ್ದಲ್ಲ ಎಂಬುದಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಕೊಲಸೆ ಪತ್ರಿಕೆ ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ದಯಮಾಡಿ ಓದುವುದನ್ನು ಕೇಳಿಸಿಕೊಳ್ಳೋಣ. ಕೊಲಸೆ 1:27. Colossians chapter 1 verse 27. Let us hear the reading. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದೇ. 7ನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಪ್ರಿಯರೇ ಗಮನಿಸಿರಿ, ದಯಮಾಡಿ ಆನ್ಲೈನ್ ವ್ಯೂವರ್ ಯಾರೆಲ್ಲ ಕೂಟದಲ್ಲಿ ಭಾಗವಹಿಸುತ್ತಿದ್ದೀರೋ ದಯಮಾಡಿ ನಿಮ್ಮ ಸತ್ಯವೇದವನ್ನ ಗಮನಿಸಿರಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಾಕ್ಯ.
ನಮ್ಮ ಪ್ರಿಯ ಜೊತೆಯ ದಾಸನಾದ ಎಪೆಫ್ರನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ. ಅವನು ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಾಕ್ಯ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಗಮನಿಸಿ 7ನೇ ವಾಕ್ಯದ ಭಾಗವನ್ನ, ಇದುವರೆಗೂ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನ ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವನ್ನು ಆತನು ವಿವರಿಸುವನೆಂಬುದಾಗಿ ತಿಳಿಸಲ್ಪಟ್ಟಿದೆ. ಅಂದರೆ ದೇವರು ನೆರವೇರಿಸುತ್ತಾನೆ, ದೇವರು ವಿವರಿಸುತ್ತಾನೆ, ದೇವರು ಪ್ರಕಟಿಸುತ್ತಾನೆ ಮತ್ತು ಆತನು ಮುಚ್ಚಿಡುವುದಿಲ್ಲ. ಮತ್ತು ಅದನ್ನ ತಿಳಿದುಕೊಳ್ಳಲು ದೇವರ ಮಕ್ಕಳಾದಂಥ ನಮಗೆ ಬಹು ಕಷ್ಟವಾಗಿ ಕಂಡು ಬರುವುದಿಲ್ಲ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸೊ ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯ 5ರಿಂದ 7 ವಾಕ್ಯ, ನೀವು ಈ ಒಂದು ಧ್ಯಾನ ಮುಗಿದ ನಂತರ ನಾವು ಏನು ವಾಕ್ಯವನ್ನ ಕೇಳಿದೆವು, ಏನು ಅರ್ಥವಾಯಿತು ನಮಗೆ ಎಂಬುದಾಗಿ ನೀವು ಪ್ರಶ್ನೆಯನ್ನ ಹಾಕಿಕೊಳ್ಳುವುದಾದರೆ, ಇಲ್ಲಿ ಬಲಿಷ್ಠನಾದ ದೇವದೂತರು ತಿಳಿಸಿದಂತ ಅವನ ಮಾತುಗಳನ್ನ ನಾವು ತೆಗೆದುಕೊಳ್ಳೋಣ ಮತ್ತು ಅವನ ಮಾತುಗಳು ಯಾವ ರೀತಿಯಾಗಿ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ಧ್ಯಾನಿಸಿದೆವು ಮತ್ತು ಕರ್ತನು ಯಾವ ರೀತಿಯಾಗಿ ತನ್ನ ಮರ್ಮಗಳನ್ನ ನೆರವೇರಿಸುತ್ತಾನೆಂಬ ಸಂಗತಿಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿಸಿಕೊಳ್ಳ್ರಿ ಮತ್ತು ನೀವು ಕಲಿಯಿರಿ, ನೀವು ತಿಳಿದುಕೊಳ್ಳಿರಿ, ಇತರರಿಗೆ ಕಲಿಸಿರಿ. ಇದು ನನ್ನ ಒಂದು ಭಾರವಾಗಿದೆ. ಗಮನಿಸಿರಿ, ನಾವು ಕೊಲೊಸೆ 1:27 ಓದಿದೆವು ಮತ್ತು ಕೊಲೊಸೆ 2ನೇ ಅಧ್ಯಾಯ 2-3 ವಾಕ್ಯಗಳನ್ನು ಕೂಡ ಓದಿಕೊಳ್ಳೋಣ. ಕೊಲೊಸಿಯನ್ಸ್ ಚಾಪ್ಟರ್ 2 verse 2 and 3. Let us hear the reading. ಹೇಗೆಂದರೆ, ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಪೌಲನ ಬಯಕೆಯನ್ನ ನಾವು ನೋಡುವಾಗ, ದೇವರ ಮಕ್ಕಳು ಈ ಒಂದು ಕೂಟದಲ್ಲಿ ಭಾಗವಹಿಸುತ್ತಿರತಕ್ಕಂಥ ಪ್ರತಿ ಮಕ್ಕಳು ಕೂಡ ದೇವರು ಪೌಲನ ವಾಕ್ಯಗಳನ್ನು ಗಮನಿಸಿರಿ. ನೀವೆಲ್ಲರೂ, ಅಂದ್ರೆ ನಾನೊಬ್ಬ ಮಾತ್ರ ದೇವರ ವಾಕ್ಯವನ್ನು ಓದೋದು, ಧ್ಯಾನಿಸುವುದು ಆ ರೀತಿಯಾಗಲ್ಲ. ಈ ಒಂದು ಕೂಡಿಕೆಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಪ್ರತಿ ದೇವರ ಮಕ್ಕಳು ಕೂಡ ದೇವರ ಪ್ರೀತಿಯನ್ನ ಹೊಂದಿಕೊಂಡು ದೇವರ ವಾಕ್ಯದ ಎಲ್ಲ ಮರ್ಮಗಳನ್ನ, ಅದರ ಅರ್ಥಗಳನ್ನ, ಅದರ ಸತ್ಯಗಳನ್ನ, ಅದರ ವಿವರಣೆಗಳನ್ನ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ಸಂತ ಪೌಲರು ವಿವರಿಸುವಂತವರಾಗಿದ್ದಾರೆ. ಸೊ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋಣ ಕೊಲೊಸೆ 1:27, ಕೊಲೊಸೆ 2ನೇ ಅಧ್ಯಾಯ 2-3 ವಾಕ್ಯಗಳು. ಈ ವಾಕ್ಯಗಳನ್ನು ನಾವು ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನ ಕೊಡುವಾಗ ನಿಜವಾಗಿಯೂ ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರ್ತದೆ. ಇಲ್ಲದೆ ಹೋದ್ರೆ, ಬ್ರದರ್ ನೀವೇ ಪ್ರಕಟಣೆ ಗ್ರಂಥ ಓದ್ರಿ, ನೀವೇ ನಮಗೆ ತಿಳಿಸ್ರಿ, ನಾವು ಕೂತ್ಕೊಂಡು ಕೇಳ್ಬಿಟ್ಟು ಆಮೇಲೆ ಮರ್ತು ಹೋಗ್ತೇವೆ ಎಂಬುದಾಗಿ ನಾವು ನಡ್ಕೊಳ್ಳುವಂತವರಾಗಿದ್ದೀವಿ. ದೇವರ ವಾಕ್ಯಕ್ಕೆ ನಾವು ಶ್ರದ್ಧೆಯಿಂದ, ನಾವು ಕೂಡ ನಾವಿರುವಂಥ ಸ್ಥಳಗಳಲ್ಲಿ ಸತ್ಯವೇದದ ಶಿಕ್ಷಕಿಯರಾಗಿ ಜೀವಿಸಬೇಕೆಂಬುದಾಗಿ ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ನೀವು ಚಿಕ್ಕವರಿರಬಹುದು, ನೀವು ಯವನಸ್ಥರಿರಬಹುದು, ನೀವು ಹಿರಿಯರಿರಬಹುದು, ನೀವು ಕಿರಿಯರಿರಬಹುದು. ನೀವಿರುವಂಥ ಸ್ಥಳಗಳಲ್ಲಿ ಕರ್ತನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾನೆ. ನೀವು ಆಸಕ್ತಿಯನ್ನು ತೋರಿದರೆ ಸಾಕು, ಈ ವಾಕ್ಯಗಳು ನೀವು ಕರತಲ ಮೂಲಕ ಮಾಡಿಕೊಳ್ಳಬಹುದು ಮತ್ತು ನೀವು ಇತರರಿಗೆ ಹಂಚಿಕೊಳ್ಳಬಹುದು, ಆಶೀರ್ವಾದವಾಗಿ ಜೀವಿಸಬಹುದು. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. 8-11 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ, ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದುಬಿಡು,
ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದುಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು ಎಂದು. ಗಮನಿಸಿರಿ, 8ನೇ ವಾಕ್ಯದಿಂದ 11ನೇ ವಾಕ್ಯದಲ್ಲಿ ನಾವು ಆ ಒಂದು ಹೊಸ ಒಂದು ಆಲೋಚನೆಯನ್ನ ಯೋಹಾನನು ತರುತ್ತಿದ್ದಾನೆ. ಅದರಲ್ಲಿ ಆತನು ತಿಳಿಸ್ತಾ ಇದ್ದಾನೆ, ಚಿಕ್ಕ ಸುರುಳಿ ಎಂಬುದಾಗಿ ಮಾತನಾಡುತ್ತಿದ್ದಾರೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1-5 ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ವಾಕ್ಯ ಭಾಗದಲ್ಲಿ ಸುರುಳಿಯನ್ನ ಕುರಿತು ದೇವರು ಮಾತನಾಡಿದನು. ನಾವು ಇಂದಿನ ದಿನಗಳಲ್ಲಿ ಧ್ಯಾನಿಸಿದ್ದೇವೆ. ಈ ಸುರುಳಿಯನ್ನ ಬಿಚ್ಚಲು, ಈ ಸುರುಳಿಯನ್ನ ನೋಡಲು, ಈ ಸುರುಳಿಯನ್ನು ತೆಗೆದುಕೊಳ್ಳಲು ಯಾರು ಯೋಗ್ಯನೆಂಬುದಾಗಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ನಾವು ಧ್ಯಾನಿಸಿದೆವು. ಮತ್ತು ಅದರಲ್ಲಿ ಕಂಡುಕೊಂಡಂತ ಉತ್ತರ ಏನೆಂಬುದಾಗಿ ನೋಡುವಾಗ, ಹಿರಿಯರು ಯೋಹಾನನನ್ನು, ಅಳುತ್ತಿರುವ ಯೋಹಾನನನ್ನು ಸಂತೈಸಿದರು, ಆದರಿಸಿದರು. ಅಳಬೇಡ, ಇಗೋ ದಾವೀದನ ಅಂಕುರದವನು, ಯೂದ ಗೋತ್ರದ ಸಿಂಹ ಆಗಿರುವ ಕರ್ತನಾದ ಯೇಸು ಕ್ರಿಸ್ತನು ಈ ಸುರುಳಿಯನ್ನು ಬಿಚ್ಚಲು, ಇದನ್ನ ನೋಡಲು, ಇದರಲ್ಲಿರ್ತಕ್ಕಂಥ ನ್ಯಾಯ ತೀರ್ಪುಗಳನ್ನ ಈ ಲೋಕದ ಮೇಲೆ ಬರಮಾಡಲು ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಆ ಒಂದು ವಿವರಣೆಯನ್ನ, ಆ ಒಂದು ಸಂಗತಿಗಳನ್ನ, ಮರ್ಮವನ್ನ ಬಯಲುಪಡಿಸಿದರು. ಅದೇ ಚಿಕ್ಕ ಸುರುಳಿ. ಆ ಸುರುಳಿಗೂ ಈ ಸುರುಳಿಗೂ ಎರಡು ಒಂದೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದ ಸುರುಳಿ ಅದು ಬೇರೆ, ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯದ ಈ ಚಿಕ್ಕ ಸುರುಳಿಯು ಬೇರೆ. ಈ ವಾಕ್ಯಕ್ಕೆ ಒತ್ತು ಕೊಡೋಣ, ಈ ವಾಕ್ಯವನ್ನ ನಾವು ತಿಳಿದುಕೊಳ್ಳೋಣ. ಬೇರೆ ಗಮನಿಸಿರಿ, ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1-5 ವಾಕ್ಯ, ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 8-11ನೇ ವಾಕ್ಯದ ನಡುವೆ ವ್ಯತ್ಯಾಸವಿದೆ, ಭಿನ್ನತೆ ಇದೆ. ಆ ಭಿನ್ನತೆ ಏನು? ಈ 8-11 ವಾಕ್ಯಗಳಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ದೇವದೂತನು ಏನು ಆಜ್ಞೆಯನ್ನ ಯೋಹಾನರಿಗೆ ಕೊಡುತ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಈ ಸುರುಳಿಯನ್ನ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುತ್ತಿದ್ದಾರೆ. ಮತ್ತು ಈ ಸುರುಳಿಯನ್ನ ನೀವು ತಿನ್ನಿರಿ ಅಥವಾ ಭುಜಿಸಿರಿ ಎಂಬುದಾಗಿ ಅವರಿಗೆ, ಯೋಹಾನನಿಗೆ ಆಜ್ಞೆಯನ್ನ ಕೊಡುತ್ತಿದ್ದಾನೆ. ಪ್ರಿಯರೇ, ಗಮನಿಸಿರಿ, ಈ ಸುರುಳಿಯಲ್ಲಿರ್ತಕ್ಕಂಥದ್ದು ದೇವರ ವಾಕ್ಯ. ಸೊ ದೇವರ ವಾಕ್ಯ ನಮ್ಮೆಲ್ಲರ, ನನ್ನ ಮತ್ತು ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕೆ ಬೇಕಾದ ಆಹಾರವಾಗಿದೆ. ಐ ವಿಲ್ ರಿಪೀಟ್ ಅಗೇನ್, ಗಾಡ್ಸ್ ವರ್ಡ್, ಇಟ್ ಸ್ಯಾಟಿಸ್ಫೈಸ್ ಅವರ್ ಸೋಲ್. ದೇವರ ವಾಕ್ಯ ನಮ್ಮ ಆತ್ಮವನ್ನ ತೃಪ್ತಿಪಡಿಸುವಂತದಾಗಿದೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆತನ ಅಡವಿಗೆ ಒಯ್ಯಲ್ಪಟ್ಟನು, ಶೋಧಿಸಲ್ಪಡುವ ಸಲುವಾಗಿ ಆತನು ಒಯ್ಯಲ್ಪಟ್ಟನು. ಗಮನಿಸಿರಿ, ಪ್ರಕಟಣೆ ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ 2 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 4 verse 4, Deuteronomy chapter 8 verse 3. Let us hear the reading, both the reading, so that we can understand this word in a better way. ಮತ್ತಾಯ 4ನೇ ಅಧ್ಯಾಯ 4ನೇ ವಚನ. Yes. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. So, Deuteronomy chapter 8 verse 3. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ, ಹಸಿವೆಯಿಂದ ಬಳಲಿಸಿ, ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನ ಕೊಟ್ಟು ಪೋಷಿಸಿದನು ಎಂಬುದೇ. ಸೊ ಪ್ರಿಯರೇ, ಈ ಎರಡು ಈ ವಾಕ್ಯಗಳನ್ನ ಸುರುಳಿಯ ವಾಕ್ಯಗಳಿಗೆ ಒತ್ತು ಕೊಡುತ್ತಿದ್ದೇವೆ. ಆದ ಕಾರಣ ನಾವು ಇದನ್ನ ಶ್ರದ್ಧೆಯಿಂದ ಕೇಳಿ ಮತ್ತು ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ. ದೇವರ ವಾಕ್ಯ ಮೊದಲನೇದಾಗಿ ನೋಡಿದೆವು, ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಆಹಾರವಾಗಿದೆ. ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶೋಧನೆಯ ಸಮಯದಲ್ಲಿ ಅಡವಿಗೆ ಒಯ್ಯಲ್ಪಟ್ಟಾಗ 40 ದಿನಗಳ ಕಾಲ ಅದನ್ನು ಹಗಲು ಇರುಳು ಉಪವಾಸವಿದ್ದಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ,
ಸೈತಾನನು ಆತನನ್ನು ಶೋಧಿಸಲು ಬಂದಾಗ ಈ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಮಾಡಿ ತಿನ್ನು ಎಂಬುದಾಗಿ ಶೋಧಿಸಿದಾಗ ಯೇಸ್ವಾಮಿ ತಿಳಿಸಿದರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ವಾಕ್ಯಗಳಿಂದ ಆತನು ಬದುಕುತ್ತಾನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯದ ವಿಷಯದಲ್ಲಿ ವಿವರಣೆಯನ್ನ ಕೊಡುವುದನ್ನ ಕುರಿತು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ದಾವಿದನು, ಅರಸನಾದ ದಾವಿದನು ದೇವರ ವಾಕ್ಯವನ್ನ ಕುರಿತು ಆತನು ಯಾವ ರೀತಿಯಾಗಿ ವಿವರಿಸುತ್ತಿದ್ದಾನೆ ಓದುವುದನ್ನು ಕೇಳಿಸಿಕೊಳ್ಳೋಣ. ಕೀರ್ತನೆ 19 9 11 ವಾಕ್ಯಗಳು. Psalm 19. Let us hear the reading, verse 9 to 11. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ ಎಂಬುದು. ದೇವರ ನುಡಿಮುತ್ತುಗಳು, ದೇವರ ವಾಕ್ಯಗಳು ಎಷ್ಟೊಂದು ಮಧುರವಾಗಿದೆಯಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ದೇವರ ವಾಕ್ಯವನ್ನ ನೀವು ನಾನು ದಾವಿದನ ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ನಾವು ಅನುಭವಿಸಬೇಕಾದರೆ ಅಷ್ಟಾಗಿ ನಾವು ದೇವರ ವಾಕ್ಯಗಳನ್ನ ಧ್ಯಾನಿಸಬೇಕು, ಅಧ್ಯಯನ ಮಾಡಬೇಕು. ದೇವರ ವಾಕ್ಯದ ಒಂದು ಸಮೃದ್ಧಿಯನ್ನ ನಮ್ಮ ಹೃದಯದಲ್ಲಿ ಉಳಿಸಿಕೊಳ್ಳಬೇಕು. ಇದು ಬಹು ಪ್ರಾಮುಖ್ಯ. ಕರ್ತನ ದಿನದಂದು ಕರ್ತನ ಸಮ್ಮುಖಕ್ಕೆ ಹೋಗಿ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತೇವೆ ಮತ್ತು ವಾಕ್ಯಗಳನ್ನ ಓದುತ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ದಿನನಿತ್ಯದ ಜೀವಿತದಲ್ಲೂ ಕೂಡ, ನಮ್ಮ ಹಲವಾರು ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ, ಹಲವಾರು ಚಟುವಟಿಕೆಗಳ, ಬಿರುಸಿನ ಚಟುವಟಿಕೆಗಳ ಮಧ್ಯದಲ್ಲೂ ಕೂಡ ನೀವು ನಾನು ದೇವರ ವಾಕ್ಯಗಳನ್ನ ಧ್ಯಾನಿಸುವುದಾದರೆ ದಾವಿದನಾಗಿ ನಾವು ಕೂಡ ಹೇಳಬಹುದು, ಕರ್ತನೆ, ಜೇನಿಗಿಂತಲೂ ನಿನ್ನ ವಾಕ್ಯವು ನನಗೆ ಮಧುರವಾಗಿದೆ ಎಂಬುದಾಗಿ ನಾವು ಕೂಡ ಸಾಕ್ಷಿಯನ್ನ ಕೊಡಬಹುದು. ದಾವಿದನ ಸಾಕ್ಷಿ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ವಾಕ್ಯದ ಮೇಲಿನ ಸಾಕ್ಷಿ ಒಂದು ಕಡೆ ಇಡೋಣ. ನಿಮ್ಮನ್ನು ಕುರಿತು, ನನ್ನನ್ನು ಕುರಿತು ಏನು? ನಾವು ಸತ್ಯವೇದವನ್ನ ದೇವರು ನಮ್ಮ ಕರಗಳಿಗೆ ಕೊಟ್ಟಿದ್ದಾನೆ. ಆ ಸತ್ಯವೇದವನ್ನ ನಾವು ಎಷ್ಟು ವಾಕ್ಯಗಳನ್ನ ಓದುತ್ತೇವೆ, ಎಷ್ಟು ಅಧ್ಯಾಯಗಳನ್ನ ಓದುತ್ತೇವೆ, ಎಷ್ಟಾಗಿ ದೇವರ ವಾಕ್ಯವನ್ನ ನಾವು ಓದುತ್ತಾ ಸಮಯವನ್ನ ಕಳೆಯುತ್ತೇವೆ ಎಂಬ ಸಂಗತಿಗಳಿಗೆ ಒತ್ತು ಕೊಡಬೇಕೆಂಬುದಾಗಿ ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ, ನಿಮ್ಮ ಬಿರುಸಿನ ಪ್ರಯಾಣ ಚಟುವಟಿಕೆಗಳ ಮಧ್ಯದಲ್ಲೂ ಕೂಡ ದೇವರ ವಾಕ್ಯವನ್ನ ಧ್ಯಾನಿಸಲು ಸಮಯವನ್ನ ಮೀಸಲಾಗಿಡಬೇಕೆಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಮತ್ತೆ ಬರೆದ ಸುವಾರ್ತೆ, ಲೂಕ ಬರೆದ ಸುವಾರ್ತೆಗಳಲ್ಲಿ ನೀವು ಧ್ಯಾನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಪದ್ಧತಿಯ ಪ್ರಕಾರವಾಗಿ ದೇವಾಲಯಕ್ಕೆ ಹೋಗುತ್ತಿದ್ದನು ಮತ್ತು ದೇವಾಲಯದಲ್ಲಿ ಆತನು ತನ್ನ ವಾಕ್ಯಗಳನ್ನ ಹಂಚು ಎಂಬುದಾಗಿ ಹೇಳಿದಾಗ ದೇವರ ವಾಕ್ಯಗಳನ್ನ ತೆಗೆದು ಅವರಿಗೆ ಹಂಚಿಕೊಳ್ಳುತ್ತಿದ್ದನು. ಕೆಲವರು ಆತನ ವಾಕ್ಯವನ್ನ ಕೇಳಿ ಈ ರೀತಿಯಾಗಿ ಅಂದರು, ಈತನ ಬಾಯಿಂದ ಈ ರೀತಿಯಾಗಿ ಮಾತುಗಳು ಬರುತ್ತವಲ್ಲ ಎಂಬುದಾಗಿ ಕೇಳಿ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಬಹು ಆಶ್ಚರ್ಯಪಟ್ಟರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ನೀವು ಆ ರೀತಿಯಾಗಿ ವಾಕ್ಯಗಳನ್ನ ಇತರರಿಗೆ ಹೇಳ್ತಾ ಇದ್ದೀರಾ? ನೀವು ವಾಕ್ಯಗಳನ್ನ ನಿಮ್ಮಲ್ಲೇ ಇಟ್ಟುಕೊಳ್ಳುತ್ತಿದ್ದೀರಾ? ನೀವು ಎಷ್ಟು ವಾಕ್ಯಗಳನ್ನ ಕಂಠಪಾಠ ಮಾಡುತ್ತಿದ್ದೀರಿ ಎಂಬ ವಿಷಯಗಳಿಗೆ ಒತ್ತು ಕೊಡಬೇಕಾಗಿಯೂ ಮತ್ತು ವಾಕ್ಯಗಳನ್ನ ಹೆಚ್ಚು ಓದುವಂತೆ, ಅಧ್ಯಯನ ಮಾಡುವಂತೆ, ವಾಕ್ಯವನ್ನ ಪ್ರೀತಿಸುವಂತೆ ಕರ್ತನು ನನಗೆ ನಿಮಗೆ ತನ್ನ ಅಪಾರವಾದ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. ನಮ್ಮ ಮನೆಗಳಲ್ಲೂ ಕೂಡ ನಾವು ವಾಕ್ಯಗಳನ್ನ ಹಾಕಿಕೊಂಡಿದ್ದೇವೆ. ಆದರೆ ನಾವು ವಾಕ್ಯಗಳ ಕಡೆಗೆ ತಲೆ ಎತ್ತಿ ಎಷ್ಟು ಸಮಯ ನಾವು ಓದುತ್ತೇವೆ, ದೃಷ್ಟಿಸುತ್ತೇವೆ, ಧ್ಯಾನಿಸುತ್ತೇವೆ? ಚಿಕ್ಕ ಚಿಕ್ಕ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಯೆರೆಮೀಯನು ದೇವರ ವಾಕ್ಯದ ವಿಷಯದಲ್ಲಿ ಯಾವ ರೀತಿಯಾಗಿ ತನ್ನ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಾನೆ ಓದುವುದನ್ನು ಕೇಳಿಸಿಕೊಳ್ಳೋಣ. ಯೆರೆಮೀಯ 15ನೇ ಅಧ್ಯಾಯ 16ನೇ ವಾಕ್ಯ. ಜೆರೆಮೈಯ ಚಾಪ್ಟರ್ 15 verse 16. Let us hear the reading. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಪ್ರಿಯರೇ, ದೇವರ ವಾಕ್ಯ ನಮ್ಮ ಮನಸ್ಸನ್ನ ನೂತನಪಡಿಸುವಂತದ್ದಾಗಿದೆ. ದೇವರ ವಾಕ್ಯ ನಾವು ನಮ್ಮ ಪ್ರೀತಿಯನ್ನ ದೇವರ ಮೇಲೆ ಹೆಚ್ಚು ಮಾಡುವಂತೆ ನಮ್ಮನ್ನು ನಡೆಸುತ್ತದೆ. ನೋಡಿ, ಎಷ್ಟು ಸರಳ ಭಾಷೆಯಲ್ಲಿ
ನಾವು ವಾಕ್ಯಗಳನ್ನ ಕೇಳುತ್ತಿದ್ದೇವಲ್ಲ. ಬಹು ಸ್ಪಷ್ಟವಾಗಿ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ದೇವರ ವಾಕ್ಯವನ್ನ ನಾವು ಎಷ್ಟು ಓದುತ್ತೇವೋ, ಎಷ್ಟು ಅಧ್ಯಯನ ಮಾಡುತ್ತೇವೋ, ಎಷ್ಟು ವಿಧೇಯತೆಯನ್ನು ತೋರುತ್ತೇವೋ, ಅದಕ್ಕಿಂತ ಅಧಿಕವಾಗಿ ಅದು ನಮ್ಮ ದೇವರ ಮೇಲಿನ ನಮ್ಮ ಪ್ರೀತಿಯನ್ನ ಅದು ಹೆಚ್ಚಿಸುವಂತದ್ದಾಗಿದೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆ, ತನ್ನ ಪ್ರಾಣವನ್ನ ಕೊಟ್ಟು ಪ್ರೀತಿಸಿದನು, ತನ್ನ ಅಮೂಲ್ಯವಾದ ರಕ್ತವನ್ನ ಸುರಿಸಿ ಪ್ರೀತಿಸಿದನು. ಆತನು ನಮ್ಮನ್ನು ಪ್ರೀತಿಸುವ ಸಲುವಾಗಿ ಈ ಲೋಕಕ್ಕೆ ಬಂದನು. ಆತನು ತನ್ನನ್ನು ಬರಿದು ಮಾಡಿಕೊಂಡನು, ದಾಸನಾದನು. ನಮಗೋಸ್ಕರವಾಗಿ ಅವಮಾನವನ್ನು, ನಿಂದೆಯನ್ನು ಸಹಿಸಿಕೊಂಡನು. ಹಾಗಾದರೆ ದೇವರ ಮಕ್ಕಳಾದಂಥ ನಾವುಗಳು ಆತನನ್ನ ಹೆಚ್ಚು ಪ್ರೀತಿಸಬೇಕಾದರೆ ಸ್ತೋತ್ರ ಇದೆ, ನಿಯಮ ಇದೆ. ದ ಪ್ರಿನ್ಸಿಪಲ್ ಇಸ್ ದಿಸ್: ವಿ ಶುಡ್ ರೀಡ್ ದ ವರ್ಡ್ ಆಫ್ ಗಾಡ್, ವಿ ಶುಡ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ವಿ ಶುಡ್ ಪಾಂಡರ್ ಓವರ್ ದ ವರ್ಡ್ ಆಫ್ ಗಾಡ್, ವಾಟ್ ವಿ ರೆಡ್ ಇನ್ ಅವರ್ ಡೇ ಟು ಡೇ ಲೈಫ್. ಆ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇತರರು ಈ ರೀತಿಯಾಗಿ ನಾವು ಧ್ಯಾನಿಸಲು ಸಾಧ್ಯವಿಲ್ಲ. ಆದರೆ ದೇವರ ಮಕ್ಕಳಾದಂಥ ನಾವುಗಳು, ನೀವು ನಾನು ಈ ವಾಕ್ಯವನ್ನ ಈ ರೀತಿಯಾಗಿ ಧ್ಯಾನಿಸುತ್ತಾ ಮುಂದಕ್ಕೆ ಸಾಗುವಂತೆ ದೇವರಾತ್ಮನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಗಮನಿಸಿರಿ, ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 8ರಿಂದ 11 ವಾಕ್ಯಗಳ ಧ್ಯಾನದಲ್ಲಿ ಮುಂದಕ್ಕೆ ಸಾಗುತ್ತಾ ಯೋಹಾನನು ಈ ಒಂದು ವಾಕ್ಯದ ವಿಷಯದಲ್ಲಿ ತನ್ನ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾನೆ. ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದಾನೆ? ಯೋಹಾನನು ತಿಳಿಸುತ್ತಿದ್ದಾನೆ, ಅದನ್ನು ನಾನು ತೆಗೆದುಕೊಂಡಾಗ, ಅಂದರೆ ಆಹಾರವಾಗಿ ನಾನು ತಿನ್ನಲು ತೊಡಗಿದಾಗ ನನ್ನ ಬಾಯಿನಲ್ಲಿ ಜೇನಿನಂತೆ ರುಚಿಯಾಗಿತ್ತು, ಆದರೆ ನನ್ನ ಹೊಟ್ಟೆಯಲ್ಲಿ ಅದು ಕಹಿಯನ್ನ ಉಂಟು ಮಾಡಿತು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಇದರ ಅರ್ಥವೇನು ಪ್ರಿಯರೇ? ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಈ ಒಂದು ಸುರುಳಿ, ಈ ಒಂದು ಚಿಕ್ಕ ಸುರುಳಿಯಲ್ಲಿ ಬರೆಯಲ್ಪಟ್ಟಂತ ಪ್ರವಾದನೆಗಳು, ಬರೆಯಲ್ಪಟ್ಟಂತ ಸಂಗತಿಗಳು, ಬರೆಯಲ್ಪಟ್ಟಂತ ನ್ಯಾಯ ತೀರ್ಪುಗಳು, ಅದು ಇಸ್ರೇಲ್ ಮಕ್ಕಳಿಗೆ ಸಂಬಂಧಿಸಿದಂತ ಪ್ರವಾದನೆಯ ವಾಕ್ಯಗಳಾಗಿವೆ ಎಂಬುದನ್ನ ನೀವು ನಾನು ಅರ್ಥ ಮಾಡಿಕೊಳ್ಳಬಹುದು. ಈ ಚಿಕ್ಕ ಸುರುಳಿಯಲ್ಲಿ ಈ ಸಂಗತಿಗಳು ಅಡಕವಾಗಿದೆ. ಈ ಒಂದು ಚಿಕ್ಕ ಸುರುಳಿಯಲ್ಲಿ ನಡೆಯಲಿರತಕ್ಕಂತ ಸಂಗತಿಗಳು ಇಸ್ರೇಲರ ಜೀವಿತದಲ್ಲಿ ಆಶೀರ್ವಾದವನ್ನ ನಡೆಸುವಂತದ್ದಾಗಿದೆ. ಇಸ್ರೇಲ್ ಜೀವಿತದಲ್ಲಿ ದೇವರ ವಾಗ್ದಾನವನ್ನ ನೆರವೇರಿಸುವಂತದ್ದಾಗಿದೆ. ಇಸ್ರೇಲರ ಜೀವಿತದಲ್ಲಿ ದೇವರು ತನ್ನ ಉದ್ದೇಶಗಳನ್ನ, ಸಂಕಲ್ಪವನ್ನ ನೆರವೇರಿಸುವಾತನಾಗಿದ್ದಾನೆ. ಅದನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ಬಾಯಿಯಲ್ಲಿ ಜೇನಿನಂತೆ ರುಚಿಯಾಗಿತ್ತು, ಆದರೆ ಹೊಟ್ಟೆಯಲ್ಲಿ ಯಾಕೆ ಅದು ಕಹಿಯಾಗಿತ್ತು ಎಂಬುದಾಗಿ ನೋಡುವಾಗ, ಈ ಒಂದು ಆಶೀರ್ವಾದವನ್ನ ಇಸ್ರೇಲರು, ದೇವರ ಮಕ್ಕಳು, ಯಹೂದ್ಯರು ಹೊಂದುವುದಕ್ಕೆ ಮುಂಚಿತವಾಗಿ ಅವರು ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದ ಒಳಗಡೆ ಪ್ರವೇಶ ಮಾಡಬೇಕಾಗಿದೆ. ಆದ ಕಾರಣ ಈ ಚಿಕ್ಕ ಸುರುಳಿ ಬಾಯಿನಲ್ಲಿ ಜೇನಿನಂತೆಯೂ ಹೊಟ್ಟೆಯಲ್ಲಿ ಕಹಿಯಂತೆಯೂ ಯೋಹಾನನಿಗೆ ಕಂಡು ಬಂದಿತು ಎಂಬುದಾಗಿ ಒಂದು ವಿವರಣೆಯನ್ನ, ಆತ್ಮೀಯ ವಿವರಣೆಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ, ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ದಯಮಾಡಿ ನಮ್ಮ ಸತ್ಯವೇದವನ್ನ ಪ್ರಕಟಣೆ ಎಸೆಕೆಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ರಿಂದ 15 ವಾಕ್ಯಗಳು. ಹೆಚ್ಚು ವಾಕ್ಯವನ್ನ ಓದಲು ಸಮಯವಿಲ್ಲ, ಆದರೂ ಕೂಡ ಓಕೆ, ಟೈಮ್ ಇಸ್ ಅಪ್. ಈ ಒಂದು ವಾಕ್ಯವನ್ನ ಮಾತ್ರ ಓದಿಕೊಳ್ಳೋಣ. ಲೆಟ್ us turn our Bibles to Ezekiel chapter 3 verse 1 to 15. Let us hear the reading. ಆತನು ನನಗೆ, ಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿರುವ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರ ಬಳಿಗೆ ಹೋಗಿ ನಾನು ತಿಳಿಸುವ ಮಾತುಗಳನ್ನು ಅವರಿಗೆ ನುಡಿ. ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಬಳಿಗೆ ಕಳುಹಿಸುತ್ತೇನೆಯೇ ಹೊರತು ಕಷ್ಟಕರವಾದ ಅನ್ಯ ಭಾಷೆಯ ಜನರ ಬಳಿಗೆ ಕಳುಹಿಸುವುದಿಲ್ಲ. ಹೌದು, ನಿನಗೆ ತಿಳಿಯಲಾಗದ ಕಷ್ಟಕರವಾದ ಅನ್ಯ ಭಾಷೆಯನ್ನಾಡುವ ನಾನಾ ಜನಾಂಗಗಳ ಕಡೆಗೆ ನೀನು ಕಳುಹಿಸಲ್ಪಟ್ಟವನಲ್ಲ. ಇಂಥವರ ಕಡೆಗೆ ನಾನು ನಿನ್ನನ್ನು ಕಳುಹಿಸಿದ ಪಕ್ಷದಲ್ಲಿ ಅವರಾದರೋ ನಿಶ್ಚಯವಾಗಿ ನಿನ್ನ ಮಾತಿಗೆ ಕಿವಿಗೊಡುತ್ತಿದ್ದರು. ಇಸ್ರಾಯೇಲ್ ವಂಶದವರೋ ನಿನಗೆ ಕಿವಿಗೊಡಲೊಲ್ಲರು.
ನನಗೂ ಕಿವಿಗೊಡಲೊಲ್ಲರು. ಅವರೆಲ್ಲರೂ ನಾಚಿಕೆಗೆಟ್ಟವರೂ ಹಠಗಾರರೂ ಆಗಿದ್ದಾರಲ್ಲ. ಇಗೋ, ಅವರ ಕಠಿಣ ಮುಖಕ್ಕೆ ವಿರುದ್ಧವಾಗಿ ನಿನ್ನ ಮುಖವನ್ನು ಕಠಿಣಪಡಿಸಿದ್ದೇನೆ. ಅವರ ಹಣೆಗೆ ಪ್ರತಿಯಾಗಿ ನಿನ್ನ ಹಣೆಯನ್ನು ಗಟ್ಟಿ ಮಾಡಿದ್ದೇನೆ. ನಿನ್ನ ಹಣೆಯನ್ನು ಕಗ್ಗಲ್ಲಿಗಿಂತ ಕಠಿಣವಾದ ವಜ್ರದಷ್ಟು ಕಠಿಣಪಡಿಸಿದ್ದೇನೆ. ಅವರು ದ್ರೋಹಿ ವಂಶದವರು, ಅವರಿಗೆ ಭಯಪಡಬೇಡ. ಅವರು ಬಿರುನೋಟಕ್ಕೆ ಬೆಚ್ಚದಿರು. ಇದಲ್ಲದೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತುಗಳನ್ನೆಲ್ಲ ಕಿವಿಯಿಂದ ಕೇಳಿ ಹೃದಯದಲ್ಲಿಟ್ಟುಕೋ. ಸೆರೆಯಾಗಿರುವ ನಿನ್ನ ಸ್ವಜನರ ಬಳಿಗೆ ಹೋಗಿ ಅವರು ಕೇಳಿದರೂ ಕೇಳದೆ ಹೋದರೂ ಅವರನ್ನು ಪ್ರಬೋಧಿಸಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ಅವರಿಗೆ ಸಾರು. ಆಮೇಲೆ ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಗಲಾಗಿ ಮಹಿಮೆಯಿಂದ ಕೂಡಿದ ಯೆಹೋವನಿಗೆ, ಆತನ ವಾಸಸ್ಥಾನದಲ್ಲಿ ಸ್ತೋತ್ರವಾಗಲಿ ಎಂಬ ಮಹಾಶಬ್ದವು ನನ್ನ ಹಿಂದೆ ಬರಬರನೆ ಕೇಳಿಸಿತು. ಜೀವಿಗಳ ರೆಕ್ಕೆಗಳು ಒಂದಕ್ಕೊಂದು ಬಡಿದಾಡುವ ಸಪ್ಪಳ, ಅವುಗಳ ಪಕ್ಕದಲ್ಲಿ ಗರಗರನೆ ತಿರುಗುವ ಚಕ್ರಗಳ ಸದ್ದು, ಹೀಗೆ ಬಿರ್ರನ್ನು ಮಹಾಶಬ್ದವು ನನ್ನ ಕಿವಿಗೆ ಬಿತ್ತು. ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಯಿತು. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ತುಂಬಾ ಪರವಶನಾಗಿದ್ದು ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೆನು. ಆಗ ಸೆರೆಯಾಗಿ ಒಯ್ಯಲ್ಪಟ್ಟು ಕೆಬಾರ್ ನದಿಯ ಹತ್ತಿರ ತೇಲ್ ಅಬೀಬಿನಲ್ಲಿ ವಾಸವಾಗಿದ್ದವರ ಬಳಿಗೆ ಬಂದು ಅವರು ಕೂತಿದ್ದ ಸ್ಥಳದಲ್ಲಿಯೇ ಕೂತುಕೊಂಡೆನು. 7 ದಿವಸ ಅಲ್ಲೇ ಅವರ ಮಧ್ಯದಲ್ಲಿ ಸ್ತಬ್ಧನಾಗಿ ಇದ್ದು ಬಿಟ್ಟೆನು ಎಂಬುತ್ತೆ. ಪ್ರಿಯರೇ, ಗಮನಿಸಿರಿ, ಎಸೆಕಿಯೇಲನಿಗೆ ದೇವರು ಪ್ರವಾದಿಸಿ ಎಂಬುದಾಗಿ ತಿಳಿಸುತ್ತಿದ್ದಾನೆ ಮತ್ತು ಎಸೆಕಿಯೇಲನಿಗೆ ದೇವರು ತಿಳಿಸುತ್ತಿದ್ದಾನೆ. ಗಮನಿಸಿರಿ, ನಿಮ್ಮ ಸತ್ಯವೇದದಲ್ಲಿ 6ನೇ ವಾಕ್ಯ, ನಿನಗೆ ತಿಳಿಯಲಾರದ ಕಷ್ಟಕರವಾದ ಅನ್ಯ ಭಾಷೆಯನ್ನಾಡುವ ನಾನಾ ಜನಾಂಗಗಳ ಕಡೆಗೆ ನೀನು ಕಳಿಸಲ್ಪಟ್ಟವನಲ್ಲ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾನೆ. ಸೊ ಪ್ರಿಯರೇ, ನೀವು ನಾನು ಅನುದಿನ ದೇವರ ವಾಕ್ಯವನ್ನ ಅಧ್ಯಯನ ಮಾಡೋಣ, ಅನುದಿನ ದೇವರ ವಾಕ್ಯವನ್ನ ಓದೋಣ ಮತ್ತು ಇತರರಿಗೆ ದೇವರು ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಾನೆ. ಎಸೆಕಿಯೇಲನನ್ನ ದೇವರು ಎಲ್ಲಿಗೆ ತೆಗೆದುಕೊಂಡು ಹೋದನು? ವಾಕ್ಯ ಸ್ಪಷ್ಟವಾಗಿದೆ. 12ನೇ ವಾಕ್ಯದಿಂದ 15ನೇ ವಾಕ್ಯದಲ್ಲಿ ತನ್ನ ಮಕ್ಕಳ ನಡುವೆ ಪ್ರವಾದಿಸಲು ಅವನನ್ನ ಉಪಯೋಗಿಸುತ್ತಿದ್ದಾನೆ. ನೀವು ಒಂದು ವೇಳೆ ಹೇಳಬಹುದು, ಬ್ರದರ್, ನನಗೆ ಚೆನ್ನಾಗಿ ಮಾತನಾಡೋದಕ್ಕೆ ಬರೋದಿಲ್ಲ, ನನಗೆ ಗಟ್ಟಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ನನಗೆ ಕನ್ನಡ ಭಾಷೆ ಬರೋದಿಲ್ಲ, ನನಗೆ ಇಂಗ್ಲಿಷ್ ಭಾಷೆ ಬರುವುದಿಲ್ಲ, ತೆಲುಗು ಭಾಷೆ ಬರುವುದಿಲ್ಲ, ಬೇರೆ ಬೇರೆ ಭಾಷೆ ಬರುವುದಿಲ್ಲ, ನನಗೆ ವಾಕ್ಚಾತುರ್ಯವಿಲ್ಲ, ನನಗೆ ಜ್ಞಾನವಿಲ್ಲ. ನೀವು ಏನೇ ಕಾರಣಗಳನ್ನ ಮೋಶೆಯಾಗಿ ಹಲವಾರು ಎಸೆಕಿಯೇಲನಾಗಿ ಕೂಡ ಹೇಳುವುದಾದರೆ, ದೇವರು ನಿಮಗೆ ತಿಳಿಸುವಂತ ಸಂಗತಿ ಏನೆಂದರೆ, ಕಷ್ಟಕರವಾದ ಅನ್ಯ ಭಾಷೆಯ ಜನರ ಬಳಿಗೆ ನಿನ್ನನ್ನು ಕಳುಹಿಸುವುದಿಲ್ಲ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾನೆ. ಆದ ಕಾರಣ ಪ್ರಿಯರೇ, ಸಾಧ್ಯವಾದಷ್ಟು ನಿಮ್ಮ ಒಂದು ಅಂಜುವಿಕೆಯನ್ನ ಅಥವಾ ಅಳುಕುತನವನ್ನ ನೀವು ಪಕ್ಕಕ್ಕಿಡ್ರಿ. ನೀವು ದೊಡ್ಡವರು, ಯಾಕೆಂದ್ರೆ ನಿಮ್ಮಲ್ಲಿರುವ ಆತನು ದೊಡ್ಡವನು. ನಿಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಆತ್ಮ ಧೈರ್ಯದ ಆತ್ಮ. ನಿಮ್ಮ ಬಾಯಿಯನ್ನ, ನಿಮ್ಮ ಶರೀರವನ್ನ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಸಿದ್ಧವಾಗುತ್ತಿದ್ದಾನೆ. ದೇವರು ಕಾತುರದಿಂದ ಇದ್ದಾನೆ. ಮತ್ತೊಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯರೇ, ಈ ದೇವರ ವಾಕ್ಯ ನಿಮಗೆ ಬಹು ಸಂತೋಷವನ್ನ, ನಿಮಗೆ ಬಹು ಉಲ್ಲಾಸವನ್ನ ತರುವಂತದಾಗಿದೆ ಎಂಬ ಸಂಗತಿಯನ್ನ ನಿಮಗೆ ಗಮನಕ್ಕೆ ತರಲು ಬಯಸುತ್ತೇನೆ. ಆದ ಕಾರಣ ಹೆಚ್ಚು ಸಮಯ, ಬಹು ಸಮಯ ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳಿರಿ. ದೇವರ ವಾಕ್ಯವನ್ನ ಧ್ಯಾನ ಮಾಡಿರಿ. ಯಾವ ರೀತಿಯಾಗಿ ಎಸೆಕಿಯೇಲನನ್ನ ದೇವರು ವಾಕ್ಯದಿಂದ ಸುರುಳಿಯನ್ನ ತಿನ್ನಿಸಿದನೋ, ಪ್ರವಾದಿಸಲು ತನ್ನ ಉದ್ಯೋಗಕ್ಕೆ ಕರೆದುಕೊಂಡು ಹೋದನು, ಅವನ ಸ್ಥೈರ್ಯವನ್ನ ಹೆಚ್ಚಿಸಿದನು. ಅದೇ ರೀತಿಯಾಗಿ ಅಪೊಸ್ತಲರಾದಂತ ಯೋಹಾನನನ್ನು ಕೂಡ ಕರ್ತನು ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯದಲ್ಲಿ ಬಲಪಡಿಸುತ್ತಿದ್ದಾನೆ ಮತ್ತು ಈ ಒಂದು ಸಂಗತಿಗಳು ನೆರವೇರುವ ಸಮಯ ಸಮೀಪವಾಗಿದೆ ಎಂಬುದಾಗಿ ತ್ವರೆಪಡಿಸುತ್ತಿದ್ದಾನೆ. ನನ್ನ ಸಂದೇಶವನ್ನ ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಪ್ರಿಯರೇ, ಬಿಡದೆ ಈ ಒಂದು ಸೇರ್ಪರ್ಚನೆಗಳಿಗಾಗಿ ಪ್ರಾರ್ಥನೆ ಮಾಡ್ರಿ, ಭಾಗವಹಿಸಿರಿ. ಕನ್ನಡ ಭಾಷೆಗಳನ್ನ ತಿಳಿದಂತವರು ದೇವರ ಮಕ್ಕಳಿಗೂ ಕೂಡ ಈ ಒಂದು ಲಿಂಕ್ ಅನ್ನು ಹಂಚಿಕೊಳ್ಳ್ರಿ. ಅವರು ಕೂಡ ಭಾಗವಹಿಸಿ ಆತ್ಮೀಯ ಆಶೀರ್ವಾದಗಳನ್ನ ಪಡ್ಕೊಳ್ಳುವಂತೆ ಕರ್ತನು ಸಹಾಯ ಮಾಡಲಿ. 1 ಥೆಸಲೋನಿಕ 5ನೇ ಅಧ್ಯಾಯ 28ನೇ ವಾಕ್ಯದ ಪ್ರಕಾರ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.